ಸ್ವಾಗತಂ ಸುಸ್ವಾಗತಂ. ಇವತ್ತು ಡ್ಯೂಟಿ ಆನ್ ಮಾಡಿದ ತಕ್ಷಣ ಡ್ಯೂಟಿ ಕೊಟ್ಟ, ಅದು BTMಗೆ 250 ರೂಪಾಯಿ ಕೊಟ್ಟವನೆ. ಟೈಮ್ ಎಕ್ಸಾಕ್ಟಾಗಿ 9:40. ಪಿಕಪ್ ಲೊಕೇಶನ್ ಬಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಕಸ್ಟಮರ್ ಇನ್ನೂ ಬಂದಿಲ್ಲ. 1199 ವಿಡಿಯೋ ವ್ಲಾಗಿಂಗ್ ಮಾಡ್ತಿದ್ದೀರಾ? ಹಾಂ ಸರ್. ಮಾಡಿ ತೋರಿಸ್ತೀನಿ. BTM ಅಲ್ಲ ಸರ್ ಡ್ರಾಪ್? BTM ಪಿಕಪ್ ಲೊಕೇಶನ್ ಆ ಕಡೆಯಿಂದ ಬರ್ತಾ ಇದ್ದೀರಾ? ಚೇಂಜ್ ಬರ್ಬೋದು ಸರ್. ಸರ್ ಅರುಣ್ ಕುಮಾರ 3762 ಡಬಲ್ ಪಿಕಪ್ ಇದೆಯಾ? ಹಾಂ. Шоколад, я тоже может хочешь шоколад, блин. Задумала, блин, мне тоже шоколад. ಏರಿಯಾದಿಂದ BTM ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿದ ತಕ್ಷಣ ಅಡ್ವಾನ್ಸ್ ಬುಕ್ಕಿಂಗು ಗಿರಿನಗರ ಕೊಟ್ಟ. ಇದು ಡಬಲ್ ಪಿಕಪ್ಪು. 2.5 ಕಿಲೋಮೀಟ್ರು ಮತ್ತೆ ಒಂದು ಪಿಕಪ್ ಮಾಡಿ ಅಲ್ಲಿಂದ ಮತ್ತೆ ಗಿರಿನಗರ ಹೋಗಬೇಕು. ಫಸ್ಟ್ನೇ ಪಿಕಪ್ಪು 8 ನಿಮಿಷ ತೋರಿಸ್ತೈತೆ. ಎರಡನೇದು ಡ್ರಾಪ್ ಮಾಡೋದು ಒಂದು 40 ನಿಮಿಷ ತೋರಿಸ್ಬೋದು. ನನಗೆ ಗೊತ್ತಿರೋ ಇದೆಯಾ ಏನು ಗುರು, ಇವತ್ತು ಬ್ಯಾಕ್ ಟು ಬ್ಯಾಕ್ ಬುಕ್ಕಿಂಗ್ಸ್ಗಳು ಕೊಡ್ತಾನೆ, ಅಡ್ವಾನ್ಸ್ ಬುಕ್ಕಿಂಗ್ಗಳು. ಅದನ್ನು ಡ್ರಾಪ್ ಮಾಡಿದ ತಕ್ಷಣ ಮತ್ತೆ ಒಂದು ಅಡ್ವಾನ್ಸ್ ಬುಕ್ಕಿಂಗ್ ಕೊಟ್ಟ. ಯಾವುದೋ ಸಿಂಧಿ ರೋಡಲ್ಲಿ ಬಂದ್ಬಿಟ್ಟಿದ್ದೀನಿ. ಹೋಯ್ತದ ಹೋಗಲ್ವಾ ಗೊತ್ತಿಲ್ಲ, ನೋಡೋಣ. ಯಾರೋ ಮುಗ್ಗಿದ್ದಾರ ಮೇಲೆ ಹೋಗುತ್ತೆ. ಯಾವುದೋ ಸಂಧಿ ರೋಡಿಗೆ ಬಂದ್ಬಿಟ್ಟಿದ್ದೀನಿ ಗುರು. ಇಲ್ಲೇ ಅವರೇ ಕಸ್ಟಮರು. ರಾಘವೇಂದ್ರನ? ಹಾಂ. ಹಾಂ ಹೌದು. 5258 ಕೋರ್ಮಂಗ್ಲ ಅಲ್ವಾ ಸರ್ ಡ್ರಾಪು? ಕೋರ್ಮಂಗ್ಲ ಅಲ್ವಾ? ಅಂದರೂ ಇವತ್ತು ಪರವಾಗಿಲ್ಲ. ಬ್ಯಾಕ್ ಟು ಬ್ಯಾಕ್ ಅಡ್ವಾನ್ಸ್ ಬುಕ್ಕಿಂಗ್ಗಳು ಕೊಟ್ಟಂದ್ರು. ಗಿರಿನಗರದಿಂದ ಕೋರ್ಮಂಗ್ಲ ಡ್ರಾಪ್ ಮಾಡಿದೆ. ಡ್ರಾಪ್ ಮಾಡಿದ ತಕ್ಷಣ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿಗಳು ಕೊಡ್ತಾನೆ ಅಂದ್ಕೊಂಡೆ. ಸ್ಟಾಪ್ ಮಾಡಿಬಿಟ್ಟ, ಯಾವುದು ಡ್ಯೂಟಿಗಳು ಕೊಡ್ತಾಯಿಲ್ಲ. ಯಾಕಂದರೆ ಪೀಕ್ ಅವರ್ಸ್ ಮುಗೀತು. ಇನ್ನು ಡ್ಯೂಟಿಗಳು ಮತ್ತೆ ಸ್ಟಾರ್ಟ್ ಆಗಬೇಕಂದ್ರೆ ಪೀಕ್ ಅವರ್ಸ್ ಸ್ಟಾರ್ಟ್ ಆಗಬೇಕು. ಏನು ಮಾಡೋಕ್ಕಾಗಲ್ಲ. ಅಲ್ಲಿವರೆಗೂ ಯಾವ್ದು ಬರುತ್ತೆ ಅಲ್ಲಿ ಬರೋ ಡ್ಯೂಟಿನ ಅಡ್ಜಸ್ಟ್ ಮಾಡ್ಕೊಂಡು ಹೊಡಿಬೇಕು. ಮಿನಿಮಮ್ ಬಂದ್ರೂ ಯಾವುದು ಡ್ಯೂಟಿಗಳು ಬೀಳ್ತಾಯಿಲ್ಲ. ಲಾಸ್ಟ್ ಡ್ಯೂಟಿ ಡ್ರಾಪ್ ಮಾಡಿ ಹತ್ತತ್ರ 1 ಅವರ್ ಆಯ್ತೈತೆ ಗುರು. ಒಂದು ಡ್ಯೂಟಿಗಳು ಬೀಳ್ತಾಯಿಲ್ಲ. ಗಾಡಿ ಅಂತೂ ಸಿಕ್ಕಾಬಟ್ಟೆ ಗಲೀಜಾಗ್ಬಿಟ್ಟೈತೆ. ಇನ್ನೂ 1 ತಿಂಗಳು ಹಿಂಗೆ ಮಳೆ ನಿಲ್ಲೋವರೆಗೂ ವಾಶ್ ಮಾಡಿಸಲ್ಲ ನಾನು. ಹಿಂಗೆ ಇರುತ್ತೆ ಗಾಡಿ. ಉಗುರು ಸಿಕ್ಕಾಬಟ್ಟೆ ಬೆಳೆದ್ಬಿಟ್ಟೈತೆ. ಉಗುರಾದ್ರೂ ಕಟ್ ಮಾಡೋಣ. ಲಾಸ್ಟ್ ಟೈಮ್ ಹೊಸದೊಂದು ನೈಲ್ ಕಟ್ರ್ ಗಾಡೀಲಿ ತೆಗ್ದಿಕ್ಕಿದೆ. ಆಯ್ತಾ ಇಲ್ಲೋ ನೋಡೋಣ ಇರಿ. ಎಲ್ಲ ಕಸದ ತೊಟ್ಟಿ. ಇದು ಮಾಸ್ಕು. ಇದು ಲಾಸ್ಟ್ ಟೈಮ್ ತೊಗೊಂಡಿದ್ದು ಬ್ಯಾಕ್ ಕೇಸ್ ವೈಫ್ ಒಂದು. ಇದು ನೂಟ್ಲು ಸ್ವಿಚ್ಚು 80 ರೂಪಾಯಿ. ಇದು ನೂಟ್ಲು ಸ್ವಿಚ್ ಹೋದರೆ ಗಾಡಿನೇ ಸ್ಟಾರ್ಟ್ ಆಗೋಲ್ಲ. ಅದಕ್ಕೆ ಒಂದು ಎಕ್ಸ್ಟ್ರಾ ತೆಗೆದು ಇಟ್ಟಿದ್ದೀನಿ ಗಾಡಿಯಲ್ಲಿ. ನೈಲ್ ಕಟ್ರು ಸಿಕ್ತು. ಲಾಸ್ಟ್ ಟೈಮ್ ತೆಗ್ದಿಕ್ಕಿದ್ದೆ ಅಲ್ಲೇ ನೈಲ್ ಕಟ್ರು ಸಿಕ್ತು. ಇವಾಗ ಉಗುರು ಕಟ್ ಮಾಡೋಣ. ಡ್ಯೂಟಿ ಯಾವುದು ಬೀಳ್ತಾ ಇಲ್ಲ. ಮಿನಿಮಮ್ ಆದರೂ ಬಿದ್ದರೆ ಒಂದು 50 ರೂಪಾಯಿ ಹೊಡೆಯೋಣ ಅಂದರೆ ಅದು ಬೀಳ್ತಾ ಇಲ್ಲ. ನೋಡೋಣ, ಗ್ಯಾಪಲ್ಲಿ ಯಾವುದಾದ್ರೂ ಬಿದ್ದರೆ ಹೊಡೆಯೋಣ ಡ್ಯೂಟಿ. ಉಗುರು ಕಟ್ ಮಾಡಾಯ್ತು. ಯಾವುದು ಡ್ಯೂಟಿಗಳು ಬೀಳ್ತಾ ಇಲ್ಲ. ಇಲ್ಲಿ ನೋಡ್ರಿ ಇನ್ನೊಂದು ಕಸದ ತೊಟ್ಟಿ. ನನ್ನ ಬಾಟ್ಲುಗಳನ್ನೆಲ್ಲ ಹೊರಗಡೆ ಬಿಸಾಕಕ್ಕೆ ಹೋಗಲ್ಲ. ಇದನ್ನೆಲ್ಲ ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಗುಜರಿ ಅಂಗಡಿ ಕೊಟ್ಬಿಡ್ತೀನಿ. ಇದು ಆಯಿಲ್ ಡಬ್ಬಿ. ಇದು ಒಂದು 65 ರೂಪಾಯಿ. ಇದನ್ನು ಡೀಸೆಲ್ಗೆ ಮಿಕ್ಸ್ ಮಾಡಿ ಗಾಡಿಗೆ ಸ್ಪ್ರೇ ಮಾಡ್ತೀನಿ. ಇದು ರೆಸ್ಟಿಂಗ್ ಹಿಡಿಯಲ್ಲ ಅಂತ. ಇದನ್ನು ಮಿಕ್ಸ್ ಮಾಡಿ ಹೊಡೆದ್ರೆ ಆಲ್ಮೋಸ್ಟ್ ಆಲು ರೆಸ್ಟಿಂಗ್ ಹಿಡಿಯಲ್ಲ. ಇದು ಮಿಷಿನ್ ಆಯಿಲು 65 ರೂಪಾಯಿ ಅದು. ಇದನ್ನೆಲ್ಲ ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಲಾಸ್ಟಲ್ಲಿ ಗುಜರಿ ಅಂಗಡಿಗೆ ಹಾಕ್ಬಿಡೋದು. ನನಗೆ ಬೇಜಾರಾಗುತ್ತೆ ನೋಡಿದ್ರೆ, ಬಟ್ ಏನು ಮಾಡೋಕ್ಕಾಗಲ್ಲ. ಇನ್ನೇನು ಟೈಮು ಆಯಿತು, ಊಟದ ಟೈಮು. ಹೋಗಿ ಊಟ ಮಾಡ್ಕೊ ಬಂದ್ಬಿಡೋಣ.
ಯಾವುದಾದ್ರೂ ಈ ಪೀಕ್ ಅವರಲ್ಲಿ ಕಾಯ್ಕೊಂಡು ಕೂತ್ಕೊಂಡ್ರೆ ಯಾವುದೋ ಡ್ಯೂಟಿಗಳು ಬೀಳಲ್ಲ. ಹೋಗಿ ಊಟ ಮಾಡ್ಕೊಂಡು ಬಂದ್ಬಿಡೋಣ ಫಸ್ಟು. ಇಲ್ಲೇ ಹೋಟ್ಲ್ ಐತೆ ಪಕ್ಕದಲ್ಲಿ. ಟೈಮ್ ನೋಡ್ರಿ, ಟೈಮ್ ಎಕ್ಸಾಕ್ಟಾಗಿ 3:15. ನಾನು ಫಸ್ಟ್ ಡ್ಯೂಟಿ ಡ್ರಾಪ್ ಮಾಡಿದ್ದು 12:15. 3:15 ಈ ಶೆಟ್ ಡ್ಯೂಟಿ ಅಕ್ಸೆಪ್ಟ್ ಆಗೋಗಿದ್ರೆ ಹೆಂಗೋ ಆಗ್ತಾಯಿತ್ತು. 3:15 ಆಯ್ತೈತೆ, 12:15 ಡ್ರಾಪ್ ಮಾಡೋದನ್ನು ಒಂದೇ ಒಂದು ಡ್ಯೂಟಿ ಬೀಳ್ತಾ ಇಲ್ಲ. ಅದು ಇವಾಗ ಅದೊಂದು ಡ್ಯೂಟಿ ಬಿತ್ತು, ಅದು ಅಕ್ಸೆಪ್ಟ್ ಆಗಲಿಲ್ಲ. ಬಂದಿದ್ದ ತಕ್ಷಣ ಹೊಡೆದ್ರೂ ಅಕ್ಸೆಪ್ಟ್ ಆಯ್ತಲ್ಲ. ಡ್ಯೂಟಿಗಳು ಸಿಕ್ಕಾಬಟ್ಟೆ ಕಡಿಮೆ ಆಗಿಬಿಟ್ಟೈತೆ. ಇಲ್ಲೇ ಇದ್ದರೆ ಡ್ಯೂಟಿಗಳಾಗಲ್ಲ. ಪೀಕ್ ಅವರ್ ಸ್ಟಾರ್ಟ್ ಆಗೋದು 4 ಗಂಟೆಗೇ. ಆ ಕಡೆ ಎಲ್ಲಾದರೂ ಹೋಗ್ತೀನಿ. ಊಬರ್ ಡ್ಯೂಟಿ ಕೊಟ್ಟಿದ್ದು ನೋಡ್ಬಿಟ್ಟು ನಾನು ಫುಲ್ ಖುಷಿ ಆಗೋಗಿದ್ದೆ. ಬೆಳಗ್ಗೆ ಬ್ಯಾಕ್ ಟು ಬ್ಯಾಕ್ 3 ಡ್ಯೂಟಿ ಕೊಟ್ಟ. ಅದು ಬಿಟ್ಟರೆ ಬೇರೆ ಡ್ಯೂಟಿಗಳೇ ಕೊಡ್ತಾ ಇಲ್ಲ. ಏನೂ ಮಾಡೋಕ್ಕಾಗಲ್ಲ. ಡ್ಯೂಟಿ ಬೀಳ್ದಿರೋ ಟೈಮ್ಗಳಲ್ಲಿ ಹಿಂಗೆ ಆಯ್ತವೆ. ಕೆಲವೊಂದು ಟೈಮಲ್ಲಿ ಹಿಂಗೆ ಆಯ್ತವೆ. ವಾರದಲ್ಲಿ 3 ದಿನ ಹಿಂಗೆ ಫಿಕ್ಸು, ಹಿಂಗೆ ಒಂದು 3 ದಿನ ಡ್ಯೂಟಿಗಳು ನಡೀತವೆ. ಎಲ್ಲ ತಿಳ್ಕೊಳ್ಳೋದೇನೆಂದರೆ ಡೈಲಿ 2,000 3,000 ಮಾಡ್ತಾರೆ ಆಟೋದವರು, ಫುಲ್ ಮೊಬೈಲು ಅಂತ. ನಮ್ಮ ಪರಿಸ್ಥಿತಿ ಇಲ್ಲಿ ಯಾರಿಗೂ ಗೊತ್ತೇ ಇಲ್ಲ. ಡೈಲಿ ಎಲ್ಲ ಒಂದು ವಾರ ಕಂಟಿನ್ಯೂಸ್ ಆಗಿ ಹಿಂಗೆ ಆಗ್ಬಿಟ್ರೆ ಬೇಜಾರಾಗ್ಬಿಡೋದು ಗುರು. ಕೋರಮಂಗ್ಲದಲ್ಲಿ ಯಾವುದೂ ಡ್ಯೂಟಿ ಬೀಳ್ತಾ ಇರಲಿಲ್ಲ ಅಂತ ಇಲ್ಲಿ ಸೆಂಟ್ ಜಾರ್ಜ್ ಕಾಲೇಜ್ ಹತ್ರ ಬಂದೆ. ಇಲ್ಲೂ ಯಾವುದೂ ಡ್ಯೂಟಿ ಬೀಳ್ತಾ ಇಲ್ಲ. ನಮ್ಮ ಬ್ರೋ ಫೋನ್ ಮಾಡಿದ್ರು, ರಾಮನಗರ ಮದುವೆ ಡ್ಯೂಟಿ ಐತೆ, ಹೋಗಿದ್ದು ಬರ್ತೀರಾ ಅಂತ. ಏನು ಮಾಡೋದು, ಡ್ಯೂಟಿ ಯಾವುದೂ ಬೀಳ್ತಾ ಇಲ್ಲ ಅಂತ. ಸರಿ ಬ್ರೋ ಬರ್ತೀನಿ ಅಂತಂದೆ. ಟೈಮ್ ಇವಾಗ 3:15, 4:15 ಅಷ್ಟರಲ್ಲಿ ಹೋಗಿ ಗಾಡಿ ಎತ್ಕೋಬೇಕು. ಪಿಕಪ್ ಇರೋದು 5 ಗಂಟೆಗೆ ಅನಿಸುತ್ತೆ. 4:15ಗೆ ಬನ್ನಿ ಮನೆ ಹತ್ರ ಅಂತಂದರು. ಇವಾಗ ಇಲ್ಲಿಂದ ಬನ್ನೇರುಘಟ್ಟ ನೈಸ್ ರೋಡ್ ಹತ್ರ ಹೋಗ್ಬೇಕು. ನೋಡೋಣ, ಇಲ್ಲಿಂದ ಯಾವ್ದಾದ್ರು ಡ್ಯೂಟಿ ಬಿದ್ದರೆ ಅಲ್ಲಿಗೆ ಹಾಕೊಂಡು ಹೋಗೋಣ. ಖಾಲಿ ಅಂತೂ ಹೋಗೋಕ್ಕಾಗಲ್ಲ. ಇಲ್ಲಿಂದ ಒಂದು 12 ಕಿಲೋಮೀಟ್ರ್ ಅಂತೂ ಆಗುತ್ತೆ. ಇಲ್ಲಿ ಸೆಂಟ್ ಜಾರ್ಜ್ ಕಾಲೇಜಿಂದ 12 ಕಿಲೋಮೀಟ್ರ್ ಅಂತೂ ಆಗುತ್ತೆ ಬನ್ನೇರುಘಟ್ಟ ನೈಸ್ ರೋಡು. ಖಾಲಿ ಅಂತೂ ಹೋಗೋಕ್ಕಾಗಲ್ಲ. ವೆಯ್ಟ್ ಮಾಡೋಣ, ಯಾವ್ದಾದ್ರು ಡ್ಯೂಟಿ ಇಲ್ಲಿಂದ ಅಲ್ಲಿಗೆ ಹಾಕೊಂಡು ಹೋಗೋಣ. ಡ್ರಾಪ್ ಎಲ್ಲಿ? ಡ್ರಾಪ್ ಥ್ಯಾಂಕ್ ಯು. ಸೆಂಟ್ ಜಾನ್ಸಿಂದ ಗೊಟ್ಟಿಗೆರೆ ಡ್ರಾಪ್ ಮಾಡಿದೆ. ಮಕ್ಕರೇನಪ್ಪ ಅಂತಂದರೆ ಅವರು 4:15ಕ್ಕೆ ಬರೋಕ್ಕೆ ಕೇಳಿದರು. ಟೈಮ್ ಆಲ್ರೆಡಿ 4:45 ಆಗೋಗೈತೆ. ಇಲ್ಲಿಂದ ಹೋಗೋಕೆ 15 ನಿಮಿಷ ಬೇಕು ಗಾಡಿ ಪಿಕಪ್ ಲೊಕೇಶನ್ ಹತ್ರ. ಏನು ಮಾಡೋಕ್ಕಾಗಲ್ಲ, ಟ್ರಾಫಿಕ್ ಜಾಮು. ನಾನು ಏನು ಬೇಕು ಅಂತ ಮಾಡಲಿಲ್ಲ. ಸೆಂಟ್ ಜಾನ್ಸಿಂದ ಇಲ್ಲಿಗೆ ಡ್ಯೂಟಿ ಹಾಕೊಂಬಂದಿಲ್ಲ ಅಂದರೆ ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಡ್ಬೋದಾಗಿತ್ತು. ಇವಾಗ ಅಲ್ಲಿಂದ ಇಲ್ಲಿಗೆ ಡ್ಯೂಟಿ ಹಾಕೊಂಬಂದಿದ್ದು ಪ್ರಾಬ್ಲಮ್ ಆಯಿತು. ಅಂತ ನಾನು ಅಲ್ಲಿಂದ ಇಲ್ಲಿಗೆ ಖಾಲಿ ಬರೋಕೆ ಆಯ್ತಾ ಇರಲಿಲ್ಲ. ಡ್ಯೂಟಿ ಹಾಕ್ಕೊಂಡೇ ಬರಬೇಕಾಗಿತ್ತು. ಕರೆಕ್ಟ್ ಟೈಮ್ ಆಯ್ತಿತ್ತು, ಬಟ್ ಏನಂದರೆ ಟ್ರಾಫಿಕ್ ಜಾಮು. ಏನು ಮಾಡೋಕ್ಕಾಗಲ್ಲ. ಫೈನಲಿ 5:15ಗೆ ಗಾಡಿ ಎತ್ಕೊಂಡಿದ್ದೀನಿ. ಪಿಕಪ್ ಲೊಕೇಶನ್ ಇಲ್ಲಿಂದ 3 ಕಿಲೋಮೀಟ್ರು, 15 ನಿಮಿಷ ತೋರಿಸ್ತೈತೆ. ಅದೇ ರೋಡ್ಗೆ ಹೋಗಬೇಕು. ಹೋಗೋಣ, ಫಸ್ಟ್ ಹೋಗಿ ಕಸ್ಟಮರ್ನ ಪಿಕಪ್ ಮಾಡ್ಕೊಬಿಡೋಣ. ಬ್ರೋನ ಎಷ್ಟು ಗಂಟೆಗೆ ಪಿಕಪ್ ಅಂತ ಕೇಳಿದಾಗ 5 ಗಂಟೆಗೆ ಪಿಕಪ್ ಅಂದರು. ನಾನು ಟೆನ್ಷನಲ್ಲಿ ಅರ್ಧ ಗಂಟೆಲಿ ಗಾಡಿ ಹೊಡ್ಕೊಬಂದೆ. ಅರ್ಧ ಗಂಟೆ ಲೇಟ್ ಆಗೋಯ್ತಲ್ಲಪ್ಪ ಅಂತ ಟೆನ್ಷನಲ್ಲಿ ಬಂದರೆ, ಇಲ್ಲಿ ಬಂದಮೇಲೆ ಸರ್ ಅರ್ಧ ಗಂಟೆ ಆಗುತ್ತೆ ಬರ್ತೀನಿ ಇರಿ ಅಂತಂತವ್ರಿ. ಹಿಂಗೆ ಏನು ಮಾಡೋಕ್ಕಾಗಲ್ಲ. ನಾವು ಟೆನ್ಷನಲ್ಲಿ ಓಡ್ ಬರ್ತೀವಿ. ಇಲ್ಲಿ ಬಂದರೆ ಕಸ್ಟಮರ್ ಹೇಳಿ ಸರ್ ಅರ್ಧ ಗಂಟೆ ಇರಿ ಬರ್ತೀನಿ ಅಂತಾರೆ. 5 ಗಂಟೆಗೆ ಪಿಕಪ್ ಕೇಳ್ಬಿಟ್ಟು 6 ಗಂಟೆ ಆದರೂ ಇನ್ನೂ ಹೊರಡ್ದಾನೆ ನಿಂತವ್ರೆ. ಅವ್ರು ಬರಬೇಕು ಇವ್ರು ಬರಬೇಕು ಅಂದ್ಕೊಂಡು ಇವತ್ತು ಬರಲ್ಲ. ಇದು ಒಬ್ಬರಿಗಷ್ಟೇ ಅಡ್ಜಸ್ಟ್ ಮಾಡ್ಕೊ. ನಂಬರ್ ಎಕ್ಸ್ಟ್ರಾ ಆ್ಯಡ್ ಆಗಿದೆ. ಇಲ್ಲಿಂದ 1.25 ಅವರ್ ರಾಮನಗರ, 50 ಕಿಲೋಮೀಟ್ರ್ ಐತೆ. ಹಂಗೆ ಹೋದ್ರೆ 7-7:30 ಆಗುತ್ತೆ ಲೊಕೇಶನ್ ರೀಚ್ ಆಗೋದು. ಫೈನಲಿ ಕಸ್ಟಮರ್ನ ಡ್ರಾಪ್ ಮಾಡಿದೆ. 7:30 ಆಗುತ್ತೆ ಅಂದ್ಕೊಂಡೆ, 7:45 ಆಯಿತು. ಇವ್ರು ಹೇಳಿದ್ದು ರಾಮನಗರ ಡ್ರಾಪು ಅಂತ. ಇಲ್ಲ ಹತ್ತತ್ರ ಕುಣಿಗಲ್ ಹತ್ರ ಡ್ರಾಪ್ ಆಗಿದ್ದು. ಇವರು ರಿಸೆಪ್ಷನ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಇನ್ನೂ 9 ಗಂಟೆ ಆಗುತ್ತೆ. ಊಟ ಗೀಟ ಮಾಡ್ಕೊಂಡು ಹೊರಡೋದು. ನೋಡೋಣ, ವೆಯ್ಟ್ ಮಾಡೋಣ. ಇವತ್ತು ನಾನು ಮನೆಗೆ ಹೋಗೋದೇ ಮೇ ಬಿ 12 ಗಂಟೆ ಆಗುತ್ತೆ ಅನ್ಕೋತೀನಿ. ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಅಂತ. ವೆಯ್ಟ್ ಮಾಡೋಣ ಅಲ್ಲಿವರೆಗೂ. ಟೈಮು 9 ಗಂಟೆ. ಫೈನಲಿ ಕಸ್ಟಮರ್ ಬಂದರು. ಇಲ್ಲಿಂದ ಡೈರೆಕ್ಟ್ ಬೆಂಗಳೂರು. ಇಲ್ಲಿಂದ ಏನು 1-2 ಅವರ್ ಆಗ್ಬೋದು. ಅವ್ರನ್ನ ಡ್ರಾಪ್ ಮಾಡಿ ನಾನು ಮನೆಗೆ ಹೋಗೋಷ್ಟರಲ್ಲಿ 2 ಅವರ್ ಆಗುತ್ತೆ.
ಫೈನಲಿ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಟೈಮ್ ಬಂದು ಎಕ್ಸಾಕ್ಟಾಗಿ 11 ಗಂಟೆ ಆಯಿತು. ಇಲ್ಲಿಂದ ಹೋಗಿ ಗಾಡಿ ಕೊಟ್ಟು ನಾನು ಮನೆಗೆ ಹೋಗೋಷ್ಟರಲ್ಲಿ 1 ಅವರು. ಹೆಂಗೆ ಹೋದರೂ 12 ಗಂಟೆ 12:15 ಆಗುತ್ತೆ ಮನೆಗೆ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.